ಮೆಟ್ರೋ ದರ ಏರಿಕೆ 9ನೇ ತಾರೀಕಿನಿಂದ ಪರಿಷ್ಕೃತ ದರ ಜಾರಿಯಾಗಬೇಕಾಗಿತ್ತು. ಅದಕ್ಕೆ ತಾತ್ಕಾಲಿಕವಾದಂತಹ ತಡೆಯನ್ನ ವಿಧಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೋಮವಾರದಿಂದ ಮೆಟ್ರೋ ಪರಿಷ್ಕೃತ ದರ ಜಾರಿಯಾಗ್ತಾ ಇಲ್ಲ. ಇದು ಮೆಟ್ರೋ ಪ್ರಯಾಣಿಕರಿಗೆ ಸಿಗ್ತಾ ಇರುವಂತಹ ಗುಡ್ ನ್ಯೂಸ್. ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರ ಆದೇಶ ಸ್ಥಗಿತಗೊಳಿಸುವಂತೆ ಮನೋಹರ್ ಲಾಲ್ ಖಟ್ಟರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ತೇಜಸ್ವಿ ಸೂರ್ಯ ತಿಳಿಸಿದ್ದಾರೆ. ಕೇಂದ್ರ ಸಚಿವರ ಜೊತೆ ಮಾತನಾಡಿದ ಬಳಿಕ ತೇಜಸ್ವಿ ಸೂರ್ಯ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ದರ ನಿಗದಿ ಸಮಿತಿ ಬದಲಾವಣೆ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಮನವಿ ಕೊಟ್ಟರೆ ಸಮಿತಿ ಬದಲಾವಣೆ ಕುರಿತು ತೀರ್ಮಾನದ ಭರವಸೆಯನ್ನ ಕೇಂದ್ರ ಸಚಿವರು ಕೊಟ್ಟಿದ್ದಾರಂತೆ. ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಭೇಟಿಯಾಗಿದ್ರು ತೇಜಸ್ವಿ ಸೂರ್ಯ. ಇದೇ ಮೆಟ್ರೋ ದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮೆಟ್ರೋ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ರಾಜ್ಯ ಸರ್ಕಾರ ನೇರವಾಗಿ ಕೇಂದ್ರದತ್ತ ಬೊಟ್ಟು ಮಾಡಿತ್ತು. ಅದಾದ ನಂತರ ತೇಜಸ್ವಿ ಸೂರ್ಯ ಅವರು ರಾಜ್ಯ ಸರ್ಕಾರವೇ ದರ ಏರಿಕೆಗೆ ಬಿಎಂಆರ್ಸಿಎಲ್ಗೆ ಬರೆದಿರುವಂತಹ ಪತ್ರವನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಇದರ ಮಧ್ಯೆ ಕೇಂದ್ರ ಸಚಿವರನ್ನ ಭೇಟಿಯಾದ ಬಳಿಕ ರಾಜ್ಯದ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಗುವಂತಹ ಸುಳಿವು ಸಿಕ್ಕಿದೆ. ಎಲ್ರಿಗೂ ನಮಸ್ಕಾರ. ಬರೋ ಮಂಡೆಯಿಂದ BMRCL ಮತ್ತು ಸ್ಟೇಟ್ ಗವರ್ಮೆಂಟು ಮತ್ತೆ ಮೆಟ್ರೋ ಪ್ರೈಸನ್ನು 5% ಏರಿಸ್ತಾರೆ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಇದಾಗಬಾರ್ದು ಅಂತ ಲಾಸ್ಟ್ 1 ವೀಕಿಂದ ನಾವು ಹೋರಾಟ ಮಾಡ್ತಾನೇ ಇದ್ದೀವಿ. ನಾನು 2 ದಿವಸದ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಯೂನಿಯನ್ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಮನೋಹರ್ ಖಟ್ಟರ್ ಅವರನ್ನು ಮೀಟ್ ಮಾಡಿ ಯಾವುದೇ ಕಾರಣಕ್ಕೂ ಮತ್ತೆ ಫೇರ್ ಹೈಕ್ ಆಗಬಾರ್ದು, ಇದನ್ನು ನೀವು ತಡೆಗಟ್ಟಬೇಕು ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಇವತ್ತು ಕೂಡ ಅವ್ರ ಹತ್ರ ಮತ್ತೆ ಮಾತನಾಡಿ ಮತ್ತಷ್ಟು ದಾಖಲೆಗಳನ್ನು ಕಳಿಸಿ, ಹಿಂದೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿದಾಗಲೇ ಸಾಕಷ್ಟು ಮಿಸ್ಟೇಕ್ಗಳಾಗಿದೆ, ಅದನ್ನು ನಾವು ಮತ್ತೆ ಅದನ್ನು ಪರಿಷ್ಕರಿಸಬೇಕು ಅಂತ ಹೇಳಿತು. ಈಗ ಹೊಸದಾಗಿ ರಾಜ್ಯ ಸರ್ಕಾರ ಮಾಡಿರುವಂಥ ಈ ಪ್ರಸ್ತಾಪ ಅನದರ್ 5% ಇನ್ಕ್ರೀಸ್ ಮಾಡಿ ಅಂತ ಮಂಡೆಯಿಂದ ಜಾರಿಗೆ ಬರಬೇಕು ಅಂತ ಇರುವಂಥ ಈ ಪ್ರಸ್ತಾಪಕ್ಕೆ ನೀವು ನಿಲ್ಲಿಸಬೇಕು, ನೀವೊಂದು ಪರಿಷ್ಕರಣೆ ಮಾಡೋವರೆಗೂ ಇದು ಜಾರಿಗೆ ಬರಬಾರ್ದು ಅಂತ ನಾನು ಅವರಿಗೆ ಮತ್ತೆ ಒತ್ತಾಯ ಮಾಡಿತ್ತು. ಇವತ್ತು ಮನೋಹರ್ ಖಟ್ಟರ್ ಅವರು ಒಂದು 10 ನಿಮಿಷದ ಹಿಂದೆ ಫೋನ್ ಮಾಡಿ ಮಂಡೇ ಫೇರ್ ಅಪ್ರೂವ್ ಆಗದಲೇ ಇರೋ ರೀತಿ, ಫೇರ್ ಇನ್ಕ್ರೀಸ್ ಆಗದಲೇ ಇರೋ ರೀತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ. ನಾನು ಮಂಡೇ ಮತ್ತೆ ಅಧಿಕಾರಿಗಳನ್ನು ಕರೆದು ಈ ಫೇರ್ ಫಿಕ್ಸೇಷನಲ್ಲಿ ಆಗಿರುವಂಥ ಮಿಸ್ಟೇಕ್ಸನ್ನು ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅನ್ನುವಂಥದ್ದನ್ನು ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಮಂಡೆಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೆಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮತ್ತೆ ಮಾಡಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡೋವರೆಗೂ ಕೂಡ ದಿಸ್ ಇಸ್ ಅ ಬ್ಯಾಟಲ್ ಹಾಫ್ ಒನ್. ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಪ್ರೆಷರ್ ಹಾಕಬೇಕಾಗಿದೆ. ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಬೇಕಾಗಿದೆ. ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡೋದಕ್ಕಿರುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ, ಇದು ಕೇಂದ್ರ ಸರ್ಕಾರದ್ದು ಅಂತ ಹೇಳಿ ಸುಳ್ಳು ಹೇಳುವಂಥ ರಾಜ್ಯ ಸರ್ಕಾರ ಇದನ್ನು ನಿಲ್ಲಿಸಬೇಕಿದೆ. ಅಕಾರ್ಡಿಂಗ್ ಟು ದ MOU ಬಿಟ್ವೀನ್ ಸ್ಟೇಟ್ ಗವರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗವರ್ಮೆಂಟ್, ಫೇರ್ ಫಿಕ್ಸೇಷನನ್ನು ಪೀರಿಯಾಡಿಕ್ ರಿವಿಷನನ್ನು ಮಾಡುವಂಥ ಅಧಿಕಾರ ಇರುವಂಥದ್ದೇ ಸ್ಟೇಟ್ ಗವರ್ಮೆಂಟಿಗೆ. ಈ ಹಿಂದೆ ಕೂಡ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಪದೇ ಪದೇ ಸ್ಟೇಟ್ ಗೌರ್ಮೆಂಟೇನೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದು, ಅದರ ಆಧಾರದ ಮೇಲೇ ಸ್ಟೇಟ್ ಗೌರ್ಮೆಂಟ್ ಅಫಿಷಿಯಲ್ಸ್ಗಳ ರಿಕ್ವೆಸ್ಟ್ ಮೇಲೇ, ಸ್ಟೇಟ್ ಗೌರ್ಮೆಂಟ್ನ ಡಿಮ್ಯಾಂಡ್ನ ಮೇಲೇ ಫೇರ್ ಫಿಕ್ಸೇಷನ್ನ ಕಮಿಟಿ ಫೇರ್ ರಿವಿಷನನ್ನು ಇಷ್ಟೊಂದು ಜಾಸ್ತಿ ಮಾಡಿದ್ದು. ಇವತ್ತು ಬೆಂಗಳೂರು ಮೆಟ್ರೋ ಇಸ್ ದ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಇನ್ ದ ಕಂಟ್ರಿ. ಮಿಡಲ್ ಕ್ಲಾಸಿಗೆ, ಸಾಮಾನ್ಯ ಜನಕ್ಕೆ ಇದು ಅನ್ಅಫೋರ್ಡಬಲ್ ಆಗಿದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕಾಗಿದೆ. ಮತ್ತೆ ದರ ಪರಿಷ್ಕರಣೆ ಆಗಬೇಕು. ಸಾಮಾನ್ಯ ಜನ ಕೂಡ ಇದನ್ನು ಬಳಸೋದಕ್ಕೆ ಉಪಯೋಗ ಆಗುವಂಥ ಮಟ್ಟಕ್ಕೆ ಫೇರ್ ಬರಬೇಕು ಅಂತ ಇಮ್ಮಿಡಿಯೇಟಾಗಿ ತಾತ್ಕಾಲಿಕವಾಗಿ ಇದಕ್ಕೆ ಸೋಮವಾರದಿಂದ ಆಗ್ತಾ ಇದ್ದಂಥ ರೇಟ್ ಇನ್ಕ್ರೀಸನ್ನು ತಡೆದಿರೋದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಮನೋಹರ್ ಖಟ್ಟರ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ನಿಮಗೆ ನಾನು ಆಶ್ವಾಸನೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ, ಬೆಂಗಳೂರಿನಲ್ಲಿ ಮೆಟ್ರೋಲ್ ಓಡಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಧ್ವನಿಯಾಗಿ ನಾನು ಪಾರ್ಲಿಮೆಂಟ್ನ ಹೊರಗಡೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂದಲೇ ಎಲ್ಲ ಕಡೆ ಈ ಹೋರಾಟವನ್ನು ಮಾಡ್ತೀನಿ. ಇದು ಮೊದಲನೇ ಹಂತದಲ್ಲಿ ಸಿಕ್ಕಿರುವಂಥ ಜಯ. ಪೂರ್ತಿ ಫೇರ್ ರಿವಿಷನ್ ಆಗೋವರೆಗೂ ಕೂಡ ನಾವು ಈ ಪ್ರಯತ್ನವನ್ನು ಮುಂದುವರಿಸೋಣಂತೆ. ಥ್ಯಾಂಕ್ ಯು.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಕಳೆದ 3-4 ದಿನಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಬಿಎಂಆರ್ಸಿಎಲ್ ವಿರುದ್ಧ ಈ ಪ್ರೈಸ್ ಹೈಕ್ಗೆ ಸಂಬಂಧಪಟ್ಟ ಹಾಗೆ ಜನರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು, ಮೆಟ್ರೋ ಪ್ರಯಾಣಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ನ್ಯೂಸ್ ಫಸ್ಟ್ ಕೂಡ ಈ ಬಗ್ಗೆ ಸತತವಾಗಿ ವರದಿಯನ್ನ ಪ್ರಸಾರ ಮಾಡಿದೆ. ಜನರ ಅಭಿಪ್ರಾಯ ಏನಿತ್ತು, ಆಕ್ರೋಶ ಏನಿತ್ತು, ಅದನ್ನ ರಾಜ್ಯ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿತ್ತು. ಇದರ ಮಧ್ಯೆ ರಾಜ್ಯದ ಸಂಸದರ ನಡುವೆ, ರಾಜ್ಯ ಸರ್ಕಾರದ ಸಚಿವರು ಹಾಗೆ ಸಂಸದರ ನಡುವೆ ನಿಮ್ ತಪ್ಪು ಅನ್ನುವಂಥ ಆರೋಪ ಪ್ರತ್ಯಾರೋಪ, ಇದೆಲ್ಲದರ ಮಧ್ಯೆ ಫೈನಲಿ ತೇಜಸ್ವಿ ಸೂರ್ಯ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇದು ತಾತ್ಕಾಲಿಕ ಅನ್ನೋದು ಅವ್ರ ಮಾತಿನಿಂದಾನೇ ಗೊತ್ತಾಗ್ತಾ ಇದೆ. ಸೋಮವಾರ ಜಾರಿ ಆಗ್ತಾ ಇಲ್ಲ, ಬಟ್ ಇದು ಪರ್ಮನೆಂಟ್ ಆಗಿ ಜಾರಿ ಆಗಬಾರ್ದು. ಜೊತೆಗೆ ಈಗ ಏರಿರುವಂತಹ ಪ್ರೈಸ್ ಏನಿದೆ ಅದನ್ನ ಕೂಡ ಪರಿಷ್ಕರಣೆ ಮಾಡಬೇಕು. ಅದನ್ನೇ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇರೋದು. ಸೊ ಏನಾಗಬಹುದು, ಮುಂದೆ ಏನೇನು ಆಯ್ಕೆಗಳಿದ್ದಾವೆ ಅಂತ ಹೇಳಿ ಭರತ್. ವಿದ್ಯಶ್ರೀ, ಈಗ ಫೆಬ್ರವರಿ 9ನೇ ತಾರೀಕು ಅಂದ್ರೆ ಸೋಮವಾರದಿಂದ ಬಿಎಂಆರ್ಸಿಎಲ್ ಅವರು ಅಧಿಕೃತವಾಗಿ ಪ್ರಕಟಣೆ ಮಾಡಿದಂತಹ 5% ಬೆಲೆ ಏರಿಕೆಯನ್ನು ಸೋಮವಾರದಿಂದ ಜಾರಿ ಆಗ್ಬೇಕಿತ್ತು. ಆದ್ರೆ ಈಗ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವರು ಸೋಮವಾರದಿಂದ ಪರಿಷ್ಕೃತ ಮೆಟ್ರೋ ದರ ಜಾರಿ ಆಗಲ್ಲ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಕೇಂದ್ರ ಸಚಿವರಾಗಿರುವಂತಹ ಮನೋಹರ್ ಲಾಲ್ ಖಟ್ಟಾರ್ ಅವರು ಬಿಎಂಆರ್ಸಿಎಲ್ಗೆ ಈಗಾಗಲೇ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿ ಅನ್ನೋದು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಈಗ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಬಿಎಂಆರ್ಸಿಎಲ್ ಅವರ ಅಧಿಕೃತ ಮಾಹಿತಿ ಅಲ್ಲ. ಯಾಕಂತ ಹೇಳಿದ್ರೆ ಈ ಬೆಂಗಳೂರು ಸಂಸದರು ಆಗಿರುವಂತಹ ತೇಜಸ್ವಿ ಸೂರ್ಯ ಅವರು ಕೇಂದ್ರ ಸಚಿವರಿಂದ ತೆಗೆದುಕೊಂಡಿರುವಂತಹ ಮಾಹಿತಿಯನ್ನ ಅವರು ಹೇಳಿದ್ದಾರೆ. ಒಂದು ಲೆಕ್ಕದಲ್ಲಿ ಈಗ ಸೋಮವಾರದಿಂದ ಏನೋ ಮೆಟ್ರೋ ದರ ಏರಿಕೆ ಆಗ್ಬೇಕಿತ್ತು, ಅದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಮೆಟ್ರೋ ದರ ಏರಿಕೆ ಆದಾಗಲಿಂದ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಸಾರ್ವಜನಿಕ ವಲಯದಲ್ಲಿ, ಜೊತೆಗೆ ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಚರ್ಚೆಗೆ ಕೂಡ ಒಳಗಾಗಿತ್ತು. ಅಂದ್ರೆ ಕೇಂದ್ರ ಸರ್ಕಾರ ಮೆಟ್ರೋ ದರ ಏರಿಕೆ ಮಾಡಿದೆ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು, ಆದ್ರೆ ರಾಜ್ಯ ಸರ್ಕಾರ ಮೆಟ್ರೋ ದರ ಏರಿಕೆ ಮಾಡಿದೆ ಅಂತೇಳಿ ಕೇಂದ್ರ ಸರ್ಕಾರ ಜೊತೆಗೆ ಕೇಂದ್ರ ಸಂಸದರಾಗಿರುವಂತವರೆಲ್ಲ ವಾದ ಪ್ರತಿವಾದಗಳು ನಡೀತಾ ಇತ್ತು. ಒಂದ್ ಕಡೆ ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರಾಜಕೀಯವಾಗಿ ಕೂಡ ಮೆಟ್ರೋ ದರ ಏರಿಕೆ ವಿಚಾರನ ಇಟ್ಕೊಂಡು ಪಕ್ಷಗಳು ಕಿತ್ತಾಡ್ತಾ ಇರುವಂತಹ ಪ್ರಸಂಗಗಳು ಕೂಡ ನಡೀತಾ ಇದ್ವು. ಇದೆಲ್ಲದರ ಬೆನ್ನಲ್ಲೂ ಕೂಡ ಈಗ ಸೋಮವಾರದಿಂದ ಮೆಟ್ರೋ ದರ ಜಾರಿ ಅಂದ್ರೆ ಏರಿಕೆ ಆಗ್ತಾ ಇತ್ತು. ಅದನ್ನ ಜನರು ಕೂಡ ಅದನ್ನ ರಿಸೀವ್ ಮಾಡಿಕೊಂಡು ಓಡಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರದ ಒಂದು ಮಧ್ಯಸ್ಥಿಕೆ ಅಥವಾ ಕೇಂದ್ರ ಸರ್ಕಾರ ಮಧ್ಯಪ್ರವೇಶದಿಂದ ಬಹುಶಃ ತಾತ್ಕಾಲಿಕವಾಗಿ ಈ ಒಂದು ಬೆಳವಣಿಗೆ ಏನಾಗ್ತಿತ್ತು ಅದಕ್ಕೆ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ ಬಹುಶಃ. ಆದ್ರೆ ಇದು ತಾತ್ಕಾಲಿಕ ಅನ್ನೋದನ್ನು ಕೂಡ ಬೆಂಗಳೂರು ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇದ್ದಾರೆ. ತಾತ್ಕಾಲಿಕ ಅಂದ್ರೆ ಸೋಮವಾರ ಇದನ್ನು ಜಾರಿ ಆಗೋದಿಲ್ಲ, ಅದಾದ ನಂತರ ಒಂದಿಷ್ಟು ಸಭೆಗಳಾಗಬೇಕಾಗಿರುತ್ತೆ, ಒಂದಿಷ್ಟು ಚರ್ಚೆಗಳಾಗಬೇಕಾಗಿರುತ್ತೆ. ಆದ ನಂತರ 5% ಏರಿಕೆ ಸರಿನಾ ಅಥವಾ ಅದಕ್ಕಿಂತ ಕಡಿಮೆ ಏನಾದರೂ ಚಾನ್ಸಸ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಸದ್ಯಕ್ಕೆ 9ನೇ ತಾರೀಕು ಮೆಟ್ರೋ ದರ ಏರಿಕೆ ಆಗೋದಿಲ್ಲ ಅನ್ನೋದು ಮಾತ್ರ ಸದ್ಯದ ಒಂದು ಮಾಹಿತಿ. ಇನ್ನುಳಿದಂತೆ ದರ ನಿಗದಿ ಸಮಿತಿ ಬಗ್ಗೆ ಕೂಡ ಮಾತಾಡಿದ್ದಾರೆ ಬೆಂಗಳೂರು ಸಂಸದರು. ಅಂದ್ರೆ ದರ ನಿಗದಿ ಸಮಿತಿಯನ್ನ ಅಂದ್ರೆ ಚೇಂಜ್ ಮಾಡಬೇಕು. ಈಗಾಗಲೇ ಅವರು ಏನು ಚಾಲ್ತಿಯಲ್ಲಿರುವಂತಹ ದರ ನಿಗದಿ ಸಮಿತಿಯನ್ನ ಬದಲಾವಣೆ ಮಾಡಬೇಕು, ಅದರಲ್ಲಿ ಒಂದಿಷ್ಟು ಲೋಪದೋಷಗಳಿದೆ ಅನ್ನೋ ಒಂದು ವಾದ ಕೂಡ ಇಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಂದ್ರ ಸಚಿವರ ಜೊತೆ ತೇಜಸ್ವಿ ಸೂರ್ಯ ಅವರು ಮಾತಾಡಿದ್ದಾರೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರ ಏನಾದ್ರೂ ದರ ನಿಗದಿ ಸಮಿತಿಯನ್ನ ಈಗ ತೇಜಸ್ವಿ ಸೂರ್ಯ ಅವರು ಹೇಳಿದ ಹಾಗೆ ಇಡೀ ರಾಜ್ಯದ ಜನ ಕೂಡ ಅದನ್ನೇ ಮಾತನಾಡ್ತಾ ಇರೋದು. ಇಡೀ ದೇಶದಲ್ಲಿ ಯಾವ ಮೆಟ್ರೋದಲ್ಲೂ ಇಷ್ಟು ಪ್ರೈಸ್ ಇಲ್ಲ. ಇವರು ಪ್ರತಿ ಕಿಲೋಮೀಟರ್ಗೆ ಹಾಕುವಂತಹ ರೇಟು ತೇಜಸ್ವಿ ಸೂರ್ಯ ಅವರು ಹೇಳಿದ ಹಾಗೆ ಮಿಡಲ್ ಕ್ಲಾಸ್ನವರು, ಬಡವರ್ಗದವರು ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ದುಬಾರಿ ದರವನ್ನ ಬೆಂಗಳೂರಿನಲ್ಲಿ ಕಳೆದ ವರ್ಷನೇ ಹಾಕಲಾಗಿತ್ತು. ಮೆಟ್ರೋದಲ್ಲಿ 72% ಪ್ರೈಸ್ ಹೈಕ್ ಬೇರೆ ಬೇರೆ ಮಾರ್ಗಗಳಲ್ಲಿ. ಆ ಚರ್ಚೆಯೇ ಕಂಟಿನ್ಯೂ ಆಗಿತ್ತು. ಈಗ ಅವರೇ ಉಲ್ಲೇಖ ಮಾಡಿದ ಹಾಗೆ ಈ ಫೇರ್ ಫಿಕ್ಸೇಷನ್ ಕಮಿಟಿ ಏನಿದೆ ಅದನ್ನ ಇರೋದನ್ನ ಅಬಾಲಿಷ್ ಮಾಡಿ ಅದಾದ ನಂತರ ಹೊಸ ಕಮಿಟಿಯನ್ನ ರಚನೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ಅಲ್ಲಿಗೆ ಜನ ನಿರೀಕ್ಷೆ ಮಾಡಬಹುದಾ ಒಂದನ್ನ ಅಂತ ಹೇಳಿ, ಏನು ಅಂದ್ರೆ ಆ ಕಮಿಟಿ ಬಂದ್ರೆ ಈಗೇನು ಕಳೆದ ವರ್ಷ ದೊಡ್ಡ ಮಟ್ಟದಲ್ಲಿ ಹೈಕ್ ಆಗಿತ್ತು ಆ ರೇಟು ಕೂಡ ಪರಿಷ್ಕರಣೆ ಆಗುವಂತ ಸಾಧ್ಯತೆ ಇದೆಯಾ, ನಿರೀಕ್ಷೆಯನ್ನ ಇಟ್ಕೊಳ್ಬಹುದಾ ಅಂತ ಹೇಳಿ ಭರತ್. ಖಂಡಿತ ವಿದೇಶ. ಅಂದ್ರೆ ಬೆಲೆ ಏರಿಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ ನಿಗದಿ ಸಮಿತಿಯ ಮೇಲೆ ಸಾಕಷ್ಟು ಒತ್ತಡ ಇದೆ, ಸಾಕಷ್ಟು ಟೀಕೆಗಳು ಕೂಡ ಕೇಳಿ ಬಂದಿದೆ. ಯಾಕಂತ ಹೇಳಿದ್ರೆ ನಾವು ಕಳೆದ ವರ್ಷ ಗಮನಿಸಿದ ಸಂದರ್ಭದಲ್ಲಿ ಏಕಾಏಕಿ ಅವರು 101% ಬೆಲೆ ಏರಿಕೆ ಮಾಡಿದ್ರು. ಅದಾದ ನಂತರ ಯಾವಾಗ ಸಾರ್ವಜನಿಕರಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತೋ ಆಗ 4-5 ದಿನಗಳ ಬಳಿಕ ಅದನ್ನ 71%ಗೆ ಇಳಿದಿದ್ರು. ಆಗ ಅವರು ಕೊಟ್ಟಿದ್ದಂತ ಕಾರಣ ಮೆಟ್ರೋ ಆರಂಭವಾದ ಒಂದು 7 ವರ್ಷಗಳ ಅಂತರದಲ್ಲಿ ನಾವು ಯಾವುದೇ ರೀತಿಯಾದ ಒಂದು ಬೆಲೆ ಏರಿಕೆ ಮಾಡಿರಲಿಲ್ಲ. ಹಾಗಾಗಿ ಏಕಾಏಕಿ ಮಾಡಿದಂತ ಸಂದರ್ಭದಲ್ಲಿ 71% ಅನಿವಾರ್ಯ ಅನ್ನೋ ಒಂದು ಕಾರಣ
ಸ್ಪಷ್ಟೀಕರಣವನ್ನು ಕೊಟ್ಟಿದ್ರು. ಈ ರೀತಿಯಾದ ಒಂದು ಘಟನೆಗಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರತಿ ವರ್ಷವೂ ಕೂಡ ನಾವು ಮೆಟ್ರೋ ದರವನ್ನ ಏರಿಕೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಕನಿಷ್ಠ 5% ಆದ್ರೂ ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಾದ ನಂತರ ಮೊದಲ ವರ್ಷ ಈಗ ಹಾಗಾಗಿ 5% ಏರಿಕೆ ಮಾಡಿದ್ದಾರೆ. ಇದನ್ನ ಮುಂದೆ ಪ್ರತಿ ವರ್ಷ ಕೂಡ 5% ಏರಿಕೆ ಮಾಡಬೇಕು ಅನ್ನೋದು ಕೂಡ ಈಗಿನ ಪ್ರಸ್ತುತ ದರ ನಿಗದಿ ಸಮಿತಿ ಏನಿದೆ ಅದು ಕೊಟ್ಟಿರುವಂತಹ ಸಲಹೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ದರ ನಿಗದಿ ಸಮಿತಿಯ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳು ಕಾಣ್ತಾ ಇದೆ ಒಂದು ಆರೋಪ ಬಂದಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗ ದರ ನಿಗದಿ ಸಮಿತಿಯನ್ನು ಕೂಡ ಬದಲಾವಣೆ ಮಾಡಬೇಕು. ಅಂದ್ರೆ ಅವರ ಒಂದು ಅಧ್ಯಯನ ಅಥವಾ ಅವರ ಒಂದು ಸಲಹೆ ಏನಿದೆ ಅದು ಕೂಡ ಜನರಿಗೆ ವಿರುದ್ಧವಾಗಿದೆ ಅನ್ನೋ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ. ಯಾಕಂತ ಹೇಳಿದ್ರೆ ಇತರೆ ಮೆಟ್ರೋಗಳಿಗೆ ಹೋಲಿಸ್ಕೊಂಡ್ರೆ ಬೆಂಗಳೂರು ಮೆಟ್ರೋದಲ್ಲಿ 1 ಕಿಲೋಮೀಟರ್ಗೆ 3 ರೂಪಾಯಿಂದ 4 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ. ಇತರ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಬೇರೆ ರಾಜ್ಯಗಳಲ್ಲಿ 1 ಕಿಲೋಮೀಟರ್ಗೆ 2 ರೂಪಾಯಿಂದ 2.5 ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತಾ ಇದ್ದಾರೆ. ಆದ್ರೆ ಬೆಂಗಳೂರು ನಗರದಲ್ಲಿ 1 ಕಿಲೋಮೀಟರ್ಗೆ 3.5 ರೂಪಾಯಿಂದ 4 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ. ಹಾಗಾಗಿ ಗರಿಷ್ಠ ಅಂದ್ರೂ ಕೂಡ 90 ರೂಪಾಯಿ 95 ರೂಪಾಯಿ ಈಗ ಆಗಿರುವಂತದ್ದು ಕೂಡ ಅತ್ಯಂತ ದುಬಾರಿ ನಗರ ಬೆಂಗಳೂರು ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲೊಂದ್ ಕಡೆ ದರ ನಿಗದಿ ಸಮಿತಿಯನ್ನ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಏನಾದ್ರು ಮನವಿ ಕೊಟ್ಟರೆ ಕೇಂದ್ರ ಸರ್ಕಾರದಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈಗ ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಸಾಕಷ್ಟು ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ನ್ಯೂಸ್ ಫಸ್ಟ್ ಮುಖಾಂತರ ಕೂಡ ನಮ್ಮ ಸಿಲಿಕಾನ್ ಸಿಟಿಯ ಜನರು ಕೂಡ ಇದನ್ನ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಬೆಲೆ ಏರಿಕೆ ಮೆಟ್ರೋನ ಅನಿವಾರ್ಯ ಆಗಿರೋದು, ನಾವು ಟ್ರಾಫಿಕ್ ನಿಂದ ತಪ್ಪಿಸ್ಕೊಳ್ಬೇಕು, ಸುಲಭ ಸಂಚಾರ ಮಾಡಬೇಕು ಅಂತೇಳಿ. ಆದ್ರೆ ಈ ರೀತಿಯಾದ ಒಂದು ಬೆಲೆ ಏರಿಕೆ ಮಾಡಿದಂತ ಸಂದರ್ಭದಲ್ಲಿ ಖಂಡಿತವಾಗಿ ನಾವು ಮೆಟ್ರೋನ ಬಳಸೋದಕ್ಕೆ ಆಗೋದಿಲ್ಲ, ನಾವು ಖಾಸಗಿ ವಾಹನಗಳನ್ನ ಬಳಸಬೇಕಾಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಂದು ವೇಳೆ ಮೆಟ್ರೋನ ಬಿಟ್ಟು ಖಾಸಗಿ ವಾಹನಗಳ ಕರೆ ಹೋದ್ರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಹಾಗಾಗಿ ಮೆಟ್ರೋ ದರ ಈ ಇಳಿಕೆ ಮಾಡಬೇಕಾದ ಒಂದು ಸಿಚುವೇಶನ್ ಈಗಿದೆ. ಸದ್ಯಕ್ಕೆ ಇದು ಏನ್ ದರ ಏರಿಕೆ ಮಾಡಿದ್ದಾರೆ ಅದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕುವಂತ ಒಂದು ಕೆಲಸಕ್ಕೆ ಈಗ ಬಹುಶಃ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. ಸದ್ಯಕ್ಕೆ ಕೇಂದ್ರ ಸಚಿವರಾಗಿರುವಂತವರು BMRCLಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇನ್ನಷ್ಟೇ BMRCL ಕಡೆಯಿಂದ ಅಧಿಕೃತ ಮಾಹಿತಿ ಹೊರಬೀಳಬೇಕಾಗಿದೆ. ವಿದ್ಯಾ, ಥ್ಯಾಂಕ್ ಯು ಭರತ್ ತಮ್ಮ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ತಾತ್ಕಾಲಿಕವಾಗಂತೂ ಮೆಟ್ರೋ ಪ್ರಯಾಣಿಕರಿಗೆ ರಿಲೀಫ್. ಸೋಮವಾರದಿಂದ ಹೊಸ ಪರಿಷ್ಕೃತ ದರ ಏನ್ ಜಾರಿಯಾಗಬೇಕಾಗಿತ್ತೋ, BMRCL ಅಧಿಕೃತವಾಗಿ ಪ್ರಕಟಣೆಯನ್ನ ಏನ್ ಹೊರಡಿಸಿತ್ತೋ ಅದಕ್ಕೆ ಬ್ರೇಕ್ ಹಾಕಲಾಗ್ತಾ ಇದೆ ಅಂತ ಹೇಳಿ ಖುದ್ದು ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವರು ತಿಳಿಸಿದ್ದಾರೆ. ಅಂದ್ರೆ ಇದು BMRCL ನಿಂದ ಬಂದಿರುವಂತಹ ಅಧಿಕೃತ ಮಾಹಿತಿ ಅಲ್ಲ. ಸಚಿವರು ಫೋನ್ ಮಾಡಿ ಮಾತನಾಡಿದ್ರು, ದೂರವಾಣಿ ಮೂಲಕ ಮಾತನಾಡಿದ್ರು ಮನೋಹರ್ ಲಾಲ್ ಖಟ್ಟರ್ ಅವರು ಈ ಭರವಸೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಆ ಅಫಿಷಿಯಲ್ ಪ್ರೋಸೆಸ್ ಏನಿದೆ ಅದು ಆ ನಂತರದಲ್ಲಿ ಆಗತ್ತೆ ಅನ್ನೋದು ತೇಜಸ್ವಿ ಸೂರ್ಯ ಅವರ ಮಾತು. ಅದರ ಜೊತೆಗೆ ಆ ಫೇರ್ ಫಿಕ್ಸೇಷನ್ ಕಮಿಟಿ ಏನಿದೆ ಅದರಲ್ಲಾಗಬೇಕಾಗಿರುವಂತಹ ಬದಲಾವಣೆ, ಈಗ ಏರಿರುವಂತಹ ದರಗಳು ಏನಿದ್ದಾವೆ ಅದನ್ನ ಜನರಿಗೆ ಕೈಗೆಟುಕುವಂತಹ ರೀತಿನಲ್ಲಿ ದರ ಇರಬೇಕು. ಅಫೋರ್ಡೇ ಮಾಡಕ್ಕಾಗದೇ ಇರೋ ರೀತಿನಲ್ಲಿ ಮೆಟ್ರೋ ಸಂಚಾರ ಮಾಡಿದ್ರೆ ಯಾರಿಗ್ ಲಾಭ? ಯಾರಿಗೋಸ್ಕರ ಮೆಟ್ರೋ ಓಡಿಸ್ತಾರೆ ಇವರು? ಆ ಕಾರಣಕ್ಕಾಗಿ ಕೈಗೆಟುಕುವ ರೀತಿಯಲ್ಲಿ ದರ ನಿಗದಿಯಾಗಬೇಕು. ಆ ನಿಟ್ಟಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕ್ರಮ ಆಗತ್ತೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ ಭರವಸೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.